ನೋಡಿ, ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೋ ದೇವಸ್ಥಾನದ ಹತ್ರ ವಾಜಮಂಗ್ಲ ಅನ್ನುವಂಥ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದು. ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದು, ಹರಿಕತೆ ಮಾಡ್ತಾ ಇದ್ದು. ಎಲ್ಲರ ಪ್ರೀತಿಯಿಂದ ಅಪಾರವಾದ ಸಂಖ್ಯೆಯಲ್ಲಿ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಮುಂದಗಡೆ ಇನ್ನೊಂದು 4-5 ಸೀಟು ಖಾಲಿ ಇದ್ದು, ಮಳೆ ಅಂತ್ಬಿಟ್ಟಿತ್ತು, ಸ್ವಲ್ಪ ಎಲ್ಲ ಚೇರೆಲ್ಲ ತ್ಯಾವ ಆಗ್ಬಿಟ್ಟಿತ್ತು. ತ್ಯಾವ ಆಗವೆ ಅಂತಲೇ ಏನೋ ಖಾಲಿ ಇತ್ತೇನೋ ಅದು ಸೀಟು. ಇಬ್ಬರು ಬಂದರು ಹೆಂಗಸರು. ಒಬ್ಬರು ಒಂದು 60 ವರ್ಷ ಆಗಿರೋರು, ಒಂದು 20-25 ವರ್ಷದವ್ರು ಇಬ್ಬರು. ಒಬ್ಬರು ಆ ತಾಯಿ ಮುಂದೆ ಬಂದರು, ಆ ಹುಡುಗಿ ಹಿಂದೆ ಬಂತು. ಆ ತಾಯಿ ಇನ್ನೇನೋ ಚೇರ್ ಮೇಲೆ ಕುತ್ಕೊಳಕ್ಕೆ ಹೋಯ್ತಾ ಇತ್ತು, ಹಿಂದೆ ಬಂದ್ರಲ್ಲ ಆ ವ್ಯಕ್ತಿ. ಆ ತಾಯಿ ಏನು ಮಾಡಿದ್ಲು, ಅವ್ವ ನೀ ಕುತ್ಕೊಬೇಡ ಇರಿಲಿ ಅಂದ್ಬಿಟ್ಟು ಚೇರ ನೀಟಾಗಿ ಒರೆಸ್ಬಿಟ್ಟು ಈಗ ಕುತ್ಕೋ ಅಂತ ಕೂರ್ಸಿದ್ರು. ನಾವು ಕತೆ ಮಾಡ್ತಾ ಕೇಳ್ದೆವು, ಓಹ್ ಏನಪ್ಪ ಆಶ್ಚರ್ಯ, ಅವ್ವ ಯಾರವ ನಿನ್ನ ಮಗಳ ಅಂದೋ. ಇಲ್ಲ ಕಣಪ್ಪ ನಾನು ಸೊಸೆ ಅಂತಂದ್ಲು. ಆಹಾ, ಅದು ಯಾವ ದೇವ್ರಿಗೂ ಹೂ ಹಾಕಿದಲ್ಲವ, ಹೂ ಹಾಕಿದ್ಯವ, ಇಂಥ ಕಲಿಯುಗದಲ್ಲೂ ಇಂಥ ಸೊಸೆನ ಪಡೆದಿದೆಯಲ್ಲ, ಅದು ಕೊಳೆ ಆಯ್ತದೆ ಸೀರೆ ಅಂದ್ಬಿಟ್ಟು ಚೇರ ನೀಟಾಗಿ ಒರೆಸ್ಬಿಟ್ಟು ಕೂರಿಸ್ತಾವಳಲ್ಲವ, ಇಂಥ ಸೊಸೆ ಪಡೆದಿರೋಳು ನೀನೇ ಧನ್ಯ ಅಂದೆ. ದಾಸರೇ, ಬಾಯಿ ಮುಚ್ಕೊಂಡು ಕತೆ ಮಾಡ್ರಿ ನೀವು ಅಂದು. ಬಾಯಿ ಮುಚ್ಕೊಂಡು ಹೆಂಗಪ್ಪ ಕತೆ ಮಾಡೋದು, ಹೋಗ್ಲಿ ಏನು ಹೇಳವ ಅಂದೆ. ಅವಳೇ ನನ್ನ ಪ್ರೀತಿಗೆ ಒರೆಸಿದಳ ಚೇರ. ಇವತ್ತು ಮರ್ತ್ಕೊಂಡು ಅವಳು ಸೀರೆ ಉಟ್ಕೊಬಿಟ್ಟಿನಿ, ಸೀರೆ ಕೊಳೆ ಐತೆ ಅಂದ್ಬಿಟ್ಟು ಚೇರ ಒರೆಸ್ಬಿಟ್ಟು ಕೂರಿಸ್ತಾ ಇರೋದಕ್ಕೆ ಮಾಡ್ರಿ ಅಂದು. ಇವತ್ತು ಅತ್ತೆ ಸೊಸೆಯರ ಪ್ರೀತಿ ಹಂಗಾಗಿದೆ. ಯಾಕಂದರೆ ಇವತ್ತು ಅತ್ತೆ ಸೊಸೆಯರ ಜಗಳ ಆಗಿರ್ಬೋದು, ಈ ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಅಪ್ಪ ಮಕ್ಕಳು ಜಗಳ ಆಗಿರ್ಬೋದು, ದಿನೇ ಇನ್ನೂ ಜಾಸ್ತಿ ಆಯ್ತದೆ ಹೊರ್ತು ಕಡಿಮೆ ಆಯ್ತಾ ಇಲ್ಲ. ಅತ್ತೆ ಸೊಸೆಯರಿಗೆ ಜಗಳ ಯಾವತ್ತೂ ಜಗಳ ತಪ್ಪುದ್ದಲ್ಲ. ಇಬ್ರು ಅತ್ತೆ ಸೊಸೆಯರಿದ್ರು. ಈ ಸೊಸೆ ಏನು ಮಾಡಿದ್ಲು, ನಮ್ಮ ಅತ್ತೆ ಹೆಂಗಾರು ಮಾಡಿ ನಿಗ್ರಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಸಾಯಿಸ್ಬಿಡ್ಬೇಕು ಇವಳನ್ನ, ಇವಳೊಬ್ಳು ಸತ್ತೋದ್ರೆ ನಾನು ನನ್ನ ಗಂಡನ ಜೊತೆಲಿ ಭಾಳ ಅನುಕೂಲವಾಗಿರ್ಬೋದು, ಪ್ರೀತಿಯಿಂದ ಹೆಂಗೋ ಬದುಕ್ಬೋದು ಅಂತ ಅದು ತೀರ್ಮಾನ ಮಾಡಿದ್ಲು. ಅವಳೇನು ಮಾಡಿದ್ಲು, ಅವ್ರ ಅಪ್ಪನ ಹತ್ರಕ್ಕೆ ಹೋದ್ಲು. ಅಪ್ಪ, ನನ್ನೇನೋ ನೀನು ಮದುವೆ ಮಾಡಿ ಕಳಿಸ್ಬಿಟ್ಟೆ, ಅತ್ತೆ ಭಾಳ ಹಿಂಸೆ ಕೊಡ್ತಾವಳೆ ನನಗೆ, ನಮ್ಮ ಅತ್ತೆ ಹೆಂಗಾರು ಮಾಡಿ ಸಾಯಿಸ್ಬಿಡ್ಬೇಕು, ನೀನೇನಾದರೂ ಒಂದು ಉಪಾಯ ಹೇಳು ಅಂತ. ಅಪ್ಪ ಡಾಕ್ಟ್ರ್ ಆಗಿದ್ದ. ಡಾಕ್ಟ್ರ್ ಏನು ಮಾಡ್ದ, ಹಂಗ ಮಗಳೇ ಆಯಿತು ತಗೋ, ಒಂದಷ್ಟು ಮಾತ್ರೆಗಳು ಕೊಡ್ತೀನಿ, 1 ತಿಂಗಳು ದಿನಕ್ಕೆ ಒಂದೊಂದು ನುಂಗ್ಸು, 1 ತಿಂಗಳೊಳಗೆ ಸತ್ತೋಯ್ತಾಳೆ ಅಂತ ಹೇಳಿ ಕಳಿಸ್ದ. ಖುಷಿಯಾಗೋಯ್ತು ಇವಳಿಗೆ. ಆದರೆ ನಿನ್ನ ಕಂಡೀಷನು, ಹೆಂಗೋ 1 ತಿಂಗ್ಳಿಗೆ ಸತ್ತೋಯ್ತಾಳೆ, ನೀನು ಪ್ರೀತಿಯಿಂದ ಬೆಳಿಗ್ಗೆ ಎದ್ದೆಡ್ಕೆ ನೀಟಾಗಿ ಅಡುಗೆ ಮಾಡಿ, ಬಿಸಿ ಅಡುಗೆ ಮಾಡಿ ಊಟ ಹಾಕಿ, ಅದ್ರ ಜೊತೆಗೆ ಮಾತ್ರೆ ಹಾಕಿ ನೀನು ಕೊಡಬೇಕು ಅಂದ. 1 ತಿಂಗಳು ತಾನೇ, ಪ್ರೀತಿ ನೋಡ್ಕೊಬಿಡುಮ ಅಂದ್ಬಿಟ್ಟು ಇವಳು ಏನು ಮಾಡಿದ್ಲು, ಏನು ಪ್ರತಿದಿನ ಊಟ ಮಾಡೋದು, ಬಿಸಿ ಅಡುಗೆ ಮಾಡೋದು, ಊಟ ಹಾಕೋದು, ಒಂದು ಮಾತ್ರೆ ಸೇರಿಸಿ ಒಳಗೆ ಹಾಕೋದು, ನುಂಗ್ಸೋದು, ಮುದ್ದೆ ಒಳಗೆ ಹಾಕಿ 1 ತಿಂಗಳು 20 ದಿನ ನುಂಗಿಸ್ಬಿಟ್ಲು. 20 ದಿನ ನುಂಗಿಸುವಾಗ ಏನು ಮಾಡೋದು, ಅತ್ತೆ ದಿನಾ ಬೈತಿದ್ದವಳು, ಇದೇನು ನನ್ನ ಸೊಸೆ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ಬಿಟ್ಲಲ್ಲ, ಅಯ್ಯೋ ಇಂಥ ಸೊಸೆಯ ನಾನು ಬೈತಿದ್ನಲ್ಲಪ್ಪ, ಇನ್ಮೇಲೆ ಬೈಬಾರ್ದು ಅಂದ್ಬಿಟ್ಟು ಏನು ಇವಳುವೆ ಅವಳಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡಿದ್ಲು. ನನ್ನ ಸೊಸೆ ಅಂತ ಸೊಸೆ ಇನ್ಯಾರು ಇಲ್ಲ ಕಣಪ್ಪ ಅಂದ್ರೆ ಊರವ್ರಿಗೆಲ್ಲ ಹೇಳ್ಕೊಬರೋಕ್ಕೆ ಶುರು ಮಾಡಿಬಿಟ್ಲು. ಹಂಗೆ ಏನಾಯಿತು, ಇಬ್ರಿಗೂ ಬಾಂಧವ್ಯ ಬೆಳೆದ್ಬಿಡ್ತು. ಅತ್ತೆಗೂ ಸೊಸೆಗೂ ಪ್ರೀತಿ ಜಾಸ್ತಿ ಆಗೋಯ್ತು. ಸೊಸೆ ಒಂದಿನ ಯೋಚನೆ ಮಾಡಿದ್ಲು, ನಮ್ಮ ಅತ್ತೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊತಾವಳಲ್ಲ, ನಮ್ಮ ಅತ್ತೆ ಸಾಯಿಸಿಕೆ ಅಂತ ನಾನು ಹೊಂಟ್ಬಿಟ್ಟಿನಲ್ಲ, ಹೆಂಗಾರು ಮಾಡಿ ಬದುಕಿಸ್ಕೋಬೇಕು ಅಂತ ತಿರ್ಗಾ ಅವ್ರ ಅಪ್ಪನ ಹತ್ರ ಓಡೋಲ್ಲ. ಡಾಕ್ಟ್ರು ಅವ್ರಪ್ಪ, ಅಪ್ಪ ನೀನು ಕೊಟ್ಟಿದ್ದೆಲ್ಲ ವಿಷದ ಮಾತ್ರೆ 20 ದಿನ ತಿನ್ನಿಸ್ಬಿಟ್ಟಿನಿ, ನಮ್ಮ ಅತ್ತೆ ಇನ್ನೇನೋ ಸತ್ತೋಗ್ಬಿಡ್ತಾಳೆ ಕಣಪ್ಪ, ಹೆಂಗಾರು ಮಾಡಿ ಬದುಕಿಸ್ಕೊಡಪ್ಪ ಅಂದ್ಲು. ನಾನು ಮೊದಲೇ ನೀನು ಬುದ್ಧಿ ಹೇಳಿನಿ, ವಿಷದ ಮಾತ್ರೆ ಹಾಕ್ಸಿದ್ಮೇಲೆ ಇನ್ನು ಅವಳನ್ನ ಬದುಕಿಸಿಕ್ಕಾದನು ನಾವು, ಅದೆಲ್ಲ ಆಗೋದಿಲ್ಲ ಅಂತ ಅವ್ರ ಅಪ್ಪ. ಇಲ್ಲ ಕಣಪ್ಪ, ನೀನು ಹೆಂಗಾರು ಮಾಡಿ ಬದುಕಿಸ್ಬೇಕು ಅಂದಾಗ ನಿಮ್ಮ ಅತ್ತೆ ಸಾಯೋದಿಲ್ಲ ಕಣ, ಹೋಗು ಅಂದಂತೆ. ಯಾಕಪ್ಪ ಅನ್ನುವಾಗ, ನಾನು ಕೊಟ್ಟಿದ್ದು ನೀನೇನೋ ಅವಿವೇಕಿ, ನಿನಗೆ ಬುದ್ಧಿ ತಿಳಿಯೋಕ್ಕಿಲ್ಲ, ನಾನು ಜೀವ ಉಳಿಸೋ ಡಾಕ್ಟ್ರ್ ಆಗಿತ್ಕೊಂಡು ಜೀವ ತೆಗೆಯುವಂಥ ಕೆಲಸ ಮಾಡಲ್ಲ ಕಣಮ್ಮ. ನಿಮ್ಮ ಅತ್ತೆ ಕೊಟ್ಟಿರೋದು ನಾನು ಪ್ರೋಟೀನ್ ಮಾತ್ರೆ, ನಿಮ್ಮ ಅತ್ತೆ ಬೇಕಾದ್ರೆ ಹೋಗಿ ತೂಕ ಮಾಡಿಸ್ ನೋಡು, ಒಂದು 5 kg ದಪ್ಪ ಆಗಿರ್ತಾಳೆ, ಹೊರತು ಸಾಯಿಕಿಲ್ಲ, ಹೋಗು ಚೆನ್ನಾಗಿ ಬದುಕೋಗು ಅಂತ ಕಳಿಸಿದಂತೆ. ನೋಡಿ, ಹೆತ್ತ ತಂದೆ ತಾಯಿಗಳು ಆ ಥರ ಬುದ್ಧಿವಂತಿಕೆ ಇದ್ದು ಮಗಳನ್ನ ಸರಿದಾರಿಗೆ ತಿದ್ದಿದ್ರು. ಆ ಥರ ಇದ್ದರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಈ ಕೆಲವ್ರು ಇರ್ತಾರೆ, ಹೋಯ್ತಾ ಇದೆಯೇ ನಿಮ್ಮ ಅತ್ತೆ ಜೋಪಾನ, ನೀನು ನಿನ್ನ ಗಂಡ ಜೋಪಾನ, ನಿಮ್ಮ ಅತ್ತೆ ಕೈಲಿ ಸಿಗಾಕಂದು ಅಲ್ಲಿ ಯಾಕೆ ನಳ್ಳಿಯೇ, ಮೊದಲು ಅಲ್ಲಿಂದ ಹೆಂಗಾರು ಮಾಡಿ ಬಿಡಿಸ್ಕೊ ಬಂದ್ಬಿಡು. ಈ ಥರ ಹೇಳ್ಕೊಟ್ರೆ ಸಂಸಾರ ಎಲ್ಲಿ ಸರಿ ಹೋದವು. ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ಹಾಗಾಗಿ ಇವತ್ತು ಸಾವಿತ್ರಮ್ಮನವರ ಪುಣ್ಯಕ್ಕೋಸ್ಕರವಾಗಿ, ಪ್ರೀತಿಗೋಸ್ಕರವಾದ ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ನೀವೆಲ್ಲ ಆಗಮಿಸಿದ್ದೀರಿ. ಇವತ್ತು ಸಾವಿತ್ರಮ್ಮನವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಇದೊಂದೇ.
ಅವ್ರು ಏನೇ ಸಂಪಾದನೆ ಮಾಡಿದ್ರು ಅವರಿಂದ ಏನು ಹೋಗ್ತಾ ಇಲ್ಲ ನೋಡಿ, ಈ ಪ್ರೀತಿ ಹೋಗ್ತಾ ಇದೆ ಇವತ್ತು. ನಾನು ಆಗ್ಲೇ ಹೇಳಿದೆ, 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ಕ್ಕೆ ಕೂಗು, 80ಕ್ಕೆ ಬಾಗು, 90ಕ್ಕೆ ಮಾಗು, ಇನ್ನೇನಾದ್ರೂ ಉಳಿದಿದ್ರೆ 100ಕ್ಕೆ ಹೊತ್ಕೊಂಡು ಹೋಗು ಅಂತ. ನೋಡಿ, ಏನೂ ಹೊತ್ಕೊಂಡು ಹೋಗೋದಿಲ್ಲ. ಹಂಗೇನಾದ್ರೂ ಹೊತ್ಕೊಂಡು ಹೋಗೋದೇ ಆದರೆ ನಾವು ಮಾಡಿರುವಂಥ ದಾನ ಧರ್ಮದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯದ ಗಂಟನ್ನು ಮಾತ್ರ ನಾವು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಮಾಡಬಾರ್ದು ತಪ್ಪೇನಾದ್ರು ಮಾಡಿದರೆ ಪಾಪದ ಗಂಟನ್ನು ಹೊತ್ಕೊಂಡು ಹೋಗ್ತೀವಿ. ಆದರೆ ಇವತ್ತು ಸಾವಿತ್ರಮ್ಮನವರು ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಇವತ್ತು ತೊರೆದು, ಇವತ್ತು ಪಡೆದು, ಅವರೆಲ್ಲರನ್ನು ತೊರೆದು ಇವತ್ತು ಆ ಭಗವಂತನಡೆಗೆ ಐಕ್ಯವಾಗಲಿಕ್ಕೆ ಹೊರಡ್ತಿದ್ದಾರೆ. ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ ಎಂಬುದಾಗಿ ಆ ಭಗವಂತನಲ್ಲಿ ಬೇಡ್ತಾ, ಹೇಗೆ ಮರೆಯಾಲಿ ಸಾವಿತ್ರಮ್ಮ ನಿಮ್ಮ ಆ ಒಂದು ಗೀತೆಯನ್ನು ಹಾಡು.